ಆರನೇ ದಿನ ಮತ್ತೆ ಇರಾನ್ ಬೇಟೆಗಿಳಿದಿದೆ ಅಮೆರಿಕ. ಯುಎಸ್ ನಿಖರ ದಾಳಿಗೆ ಇರಾನಿ ಸೇನಾ ಕಟ್ಟಡಗಳು ಇವತ್ತು ಉಡೀಸಾಗಿದೆ. IRGC ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗಿದೆ. ಆ ದಾಳಿಯ ವಿಡಿಯೋವನ್ನ ಯುಎಸ್ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿದೆ. ಕ್ಷಿಪಣಿಗಳ ಲಾಂಚರ್ ಇದೆಯಲ್ಲ, ಇರಾನ್ನ ಕ್ಷಿಪಣಿ ಲಾಂಚರ್, ಅದನ್ನ ಉಡಾಯಿಸುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯಾವಳಿಯನ್ನ ಕೂಡ ಈಗ ರಿಲೀಸ್ ಮಾಡಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ದೃಶ್ಯಾವಳಿ. ಅಮೆರಿಕ 6ನೇ ದಿನಕ್ಕೆ ಬೇಟೆಗಿಳಿದಿರೋದು ನೋಡಿ. ಲಾಂಚರ್ಗಳನ್ನ, ಕ್ಷಿಪಣಿ ಲಾಂಚರ್ಗಳನ್ನ ಅಲ್ಲಲ್ಲಿ ಡೆಪ್ಲಾಯ್ ಮಾಡಿರುವಂತ ಇರಾನ್ ಸೇನೆ ಬಹ್ರೈನ್, ಅಬುದಾಬಿ ಸೇರಿದಂತೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು, ಅಲ್ಲಿರುವಂತ ಅಮೆರಿಕದ ಸೇನಾ ನೆಲೆಗಳೇ ಇರಾನ್ಗೆ ಇವತ್ತು ಟಾರ್ಗೆಟ್. ಇರಾನ್ ಪ್ರತೀಕಾರವಾಗಿ ಇದೆಲ್ಲವನ್ನು ಕೂಡ ಮಾಡ್ತಾರೆ. ಇವತ್ತಿಂದ ಒಂದು ಕಡೆ ಆಯತುಲ್ಲಾ ಖಮೇನಿಯ ಅಂತಿಮ ವಿಧಿವಿಧಾನಗಳು ನೆರವೇರೋದಕ್ಕೆ ಶುರುವಾಗುತ್ತೆ. 3 ದಿನ ನಡೆಯುತ್ತೆ ಇವತ್ತಿಂದ. ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ ಪಣ ತೊಟ್ಟಿದೆ. ಆದರೂ ಅಮೆರಿಕ ಬಿಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಇರಾನ್ ಮೇಲೆ ದಾಳಿನ ಮಾಡ್ತದೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದು ಕ್ಷಿಪಣಿ ಲಾಂಚರ್ ಏನಿದೆಯಲ್ಲ, ಕ್ಷಿಪಣಿ ಲಾಂಚರ್ನ ದೃಶ್ಯಾವಳಿ ನೋಡ್ತಾ ಇದ್ರಲ್ಲ, ನಿಂತಿದೆ ನೋಡಿ, ಅದನ್ನ ಉಡಾಯಿಸುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯವನ್ನ ಕೂಡ ಇವತ್ತು ಅಮೆರಿಕದ US ನ ಕಮಾಂಡ್ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ದೃಶ್ಯ. ಆರನೇ ದಿನ ಮತ್ತೆ ಇರಾನ್ ಬೇಟೆಗಿಳಿದಿದೆ ಅಮೆರಿಕ. ಯುಎಸ್ ನಿಖರ ದಾಳಿಗೆ ಇರಾನಿ ಸೇನಾ ಕಟ್ಟಡಗಳು ಇವತ್ತು ಉಡೀಸಾಗಿದೆ. IRGC ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗಿದೆ. ಆ ದಾಳಿಯ ವಿಡಿಯೋವನ್ನ ಯುಎಸ್ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿದೆ. ಕ್ಷಿಪಣಿಗಳ ಲಾಂಚರ್ ಇದೆಯಲ್ಲ, ಇರಾನ್ನ ಕ್ಷಿಪಣಿ ಲಾಂಚರ್, ಅದನ್ನ ಉಡಾಯಿಸುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯಾವಳಿಯನ್ನ ಕೂಡ ಈಗ ರಿಲೀಸ್ ಮಾಡಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ದೃಶ್ಯಾವಳಿ. ಅಮೆರಿಕ 6ನೇ ದಿನಕ್ಕೆ ಬೇಟೆಗಿಳಿದಿರೋದು ನೋಡಿ. ಲಾಂಚರ್ಗಳನ್ನ, ಕ್ಷಿಪಣಿ ಲಾಂಚರ್ಗಳನ್ನ ಅಲ್ಲಲ್ಲಿ ಡೆಪ್ಲಾಯ್ ಮಾಡಿರುವಂತ ಇರಾನ್ ಸೇನೆ ಬಹ್ರೈನ್, ಅಬುದಾಬಿ ಸೇರಿದಂತೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು, ಅಲ್ಲಿರುವಂತ ಅಮೆರಿಕದ ಸೇನಾ ನೆಲೆಗಳೇ ಇರಾನ್ಗೆ ಇವತ್ತು ಟಾರ್ಗೆಟ್. ಇರಾನ್ ಪ್ರತೀಕಾರವಾಗಿ ಇದೆಲ್ಲವನ್ನು ಕೂಡ ಮಾಡ್ತಾರೆ. ಇವತ್ತಿಂದ ಒಂದು ಕಡೆ ಆಯತುಲ್ಲಾ ಖಮೇನಿಯ ಅಂತಿಮ ವಿಧಿವಿಧಾನಗಳು ನೆರವೇರೋದಕ್ಕೆ ಶುರುವಾಗುತ್ತೆ. 3 ದಿನ ನಡೆಯುತ್ತೆ ಇವತ್ತಿಂದ. ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ ಪಣ ತೊಟ್ಟಿದೆ. ಆದರೂ ಅಮೆರಿಕ ಬಿಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಇರಾನ್ ಮೇಲೆ ದಾಳಿನ ಮಾಡ್ತದೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದು ಕ್ಷಿಪಣಿ ಲಾಂಚರ್ ಏನಿದೆಯಲ್ಲ, ಕ್ಷಿಪಣಿ ಲಾಂಚರ್ನ ದೃಶ್ಯಾವಳಿ ನೋಡ್ತಾ ಇದ್ರಲ್ಲ, ನಿಂತಿದೆ ನೋಡಿ,
ಅದನ್ನ ಉಡಾಯಿಸುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯವನ್ನ ಕೂಡ ಇವತ್ತು ಅಮೆರಿಕದ US ನ ಕಮಾಂಡ್ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ದೃಶ್ಯ. سمعت أنا صوت الطيارة. ಆರನೇ ದಿನ ಮತ್ತೆ ಇರಾನ್ ಬೇಟೆಗಿಳಿದಿದೆ ಅಮೆರಿಕ. US ನಿಖರ ದಾಳಿಗೆ ಇರಾನಿ ಸೇನಾ ಕಟ್ಟಡಗಳು ಇವತ್ತು ಉಡೀಸಾಗಿದೆ. IRGC ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗಿದೆ. ಆ ದಾಳಿಯ ವಿಡಿಯೋವನ್ನ US ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿದೆ. سمعت أنا صوت الطيارة. ನೋಡಿ, ಕ್ಷಿಪಣಿಗಳ ಲಾಂಚರ್ ಇದೆಯಲ್ಲ, ಇರಾನ್ನ ಕ್ಷಿಪಣಿ ಲಾಂಚರ್, ಅದನ್ನ ಉಡಾಯಿಸುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯಾವಳಿಯನ್ನ ಕೂಡ ಈಗ ರಿಲೀಸ್ ಮಾಡಿದೆ. US ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ದೃಶ್ಯಾವಳಿ. ಅಮೆರಿಕ 6ನೇ ದಿನಕ್ಕೆ ಭೇಟಿಗಿಳಿದಿರೋದು. ನೋಡಿ, ಲಾಂಚರ್ಗಳನ್ನ, ಕ್ಷಿಪಣಿ ಲಾಂಚರ್ಗಳನ್ನ ಅಲ್ಲಲ್ಲಿ ಡೆಪ್ಲಾಯ್ ಮಾಡಿರುವಂತ ಇರಾನ್ ಸೇನೆ. ಬಹ್ರೈನ್, ಅಬುದಾಬಿ ಸೇರಿದಂತೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು, ಅಲ್ಲಿರುವಂತ ಅಮೆರಿಕದ ಸೇನಾ ನೆಲೆಗಳೇ ಇರಾನ್ಗೆ ಇವತ್ತು ಟಾರ್ಗೆಟ್. ಇರಾನ್ ಪ್ರತೀಕಾರವಾಗಿ ಇದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಇವತ್ತಿಂದ ಒಂದು ಕಡೆ ಆಯತುಲ್ಲಾ ಖಮೇನಿಯ ಅಂತಿಮ ವಿಧಿವಿಧಾನಗಳು ನೆರವೇರೋದಕ್ಕೆ ಶುರುವಾಗುತ್ತೆ. 3 ದಿನ ನಡೆಯುತ್ತೆ ಇವತ್ತಿಂದ. ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ ಪಣ ತೊಟ್ಟಿದೆ. ಆದರೂ ಅಮೆರಿಕ ಬಿಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಇರಾನ್ ಮೇಲೆ ದಾಳಿನ ಮಾಡ್ತದೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದು. ಕ್ಷಿಪಣಿ ಲಾಂಚರ್ ಏನಿದೆಯಲ್ಲ, ಕ್ಷಿಪಣಿ ಲಾಂಚರ್ನ ದೃಶ್ಯಾವಳಿ ನೋಡ್ತಾ ಇದ್ರಲ್ಲ, ನಿಂತಿದೆ ನೋಡಿ, ಅದನ್ನ ಉಡಾಯಿಸುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯವನ್ನ ಕೂಡ ಇವತ್ತು ಅಮೆರಿಕದ US ನ ಕಮಾಂಡ್ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ದೃಶ್ಯ. سمعت أنا صوت الطيارة.